ವಾಸ್ತುಶಾಸ್ತ್ರವು ನಮ್ಮ ಮನೆ, ಪರಿಸರ ಮತ್ತು ಜೀವನ ಶೈಲಿಯ ನಡುವಿನ ಸಮತೋಲನವನ್ನು ತಿಳಿಸುವ ಪುರಾತನ ವಿಜ್ಞಾನವಾಗಿದೆ. ಮನೆಯಲ್ಲಿರುವ ವಸ್ತುಗಳ ವ್ಯವಸ್ಥೆ, ದಿಕ್ಕುಗಳ ಬಳಕೆ ಮತ್ತು ಸ್ವಚ್ಛತೆ ಇವುಗಳೆಲ್ಲವೂ ಮಾನವನ ಆರ್ಥಿಕ ಸ್ಥಿತಿಗೆ ನೇರವಾಗಿ ಪರಿಣಾಮ ಬೀರುತ್ತವೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ವಾಸ್ತು ನಿಯಮಗಳನ್ನು ಸರಿಯಾಗಿ ಪಾಲಿಸಿದರೆ ಮನೆಗೆ ಶಾಂತಿ, ಸಮೃದ್ಧಿ ಮತ್ತು ಐಶ್ವರ್ಯ ದೊರೆಯುತ್ತದೆ. ತಪ್ಪಾದ ವಾಸ್ತು ವ್ಯವಸ್ಥೆಯಿಂದ ಬಡತನ, ಸಾಲ, ಮಾನಸಿಕ ಒತ್ತಡ ಮತ್ತು ಅಸಮಾಧಾನ ಉಂಟಾಗಬಹುದು. ಬಡತನಕ್ಕೆ ಕಾರಣವಾಗುವ ವಾಸ್ತುದೋಷಗಳು: ಮನೆಯ ಉತ್ತರ ಪೂರ್ವ ಭಾಗ ಅಶುದ್ಧವಾಗಿರುವುದು, ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಭಾರವಾದ ವಸ್ತುಗಳ ಕೊರತೆ, ಅಡುಗೆ ಮನೆ ಮತ್ತು ಹಣ ಇಡುವ ಸ್ಥಳದ ತಪ್ಪಾದ ದಿಕ್ಕುಗಳು ಬಡತನಕ್ಕೆ ಪ್ರಮುಖ ಕಾರಣಗಳಾಗುತ್ತವೆ. ಜೊತೆಗೆ ಮುರಿದ ವಸ್ತುಗಳು, ಅಸಂಯೋಜಿತ ಬೀರುಗಳು ಮತ್ತು ಕಸ ತುಂಬಿಕೊಂಡಿರುವ ಮನೆ ಧನಾಗಮನವನ್ನು ತಡೆಯುತ್ತದೆ. ಬಡತನ ತಪ್ಪಿಸಲು ವಾಸ್ತುಶಾಸ್ತ್ರದ ಒಂದಷ್ಟು ಮುಖ್ಯ ಸಲಹೆಗಳು ಈ ರೀತಿ ಇವೆ, ತಪ್ಪದೇ ಪಾಲಿಸಿ. 1. ಮನೆ ಸದಾ ಸ್ವಚ್ಛವಾಗಿರಲಿ. ಸ್ವಚ್ಛ ಮನೆ ಧನಾಗಮನದ ಮೊದಲ ಹೆಜ್ಜೆ. ಕಸ, ಹಾಳಾದ ವಸ್ತುಗಳು ಮತ್ತು ಬಳಸದ ಸಾಮಾನುಗಳನ್ನು ಮನೆಯಿಂದ ದೂರ ಇಡಬೇಕು. ವಿಶೇಷವಾಗಿ ಮನೆಯ ಪ್ರವೇಶ ದ್ವಾರ ಸ್ವಚ್ಛವಾಗಿದ್ದರೆ ಶುಭ ಶಕ್ತಿ ಒಳಗೆ ಪ್ರವೇಶಿಸುತ್ತದೆ. 2. ಪ್ರವೇಶ ದ್ವಾರದ ಮಹತ್ವ. ಮನೆಯ ಮುಖ್ಯ ಬಾಗಿಲು ಸದೃಢವಾಗಿದ್ದು ಸರಾಗವಾಗಿ ತೆರೆಯಬೇಕು. ಕಿರಿಕ್ ಮಾಡುವ, ಕಿರುಚುವ ಬಾಗಿಲುಗಳು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ. ಬಾಗಿಲಿನ ಮುಂದೆ ಅಡ್ಡಿಪಡಿಸುವ ವಸ್ತುಗಳು ಇಡಬಾರದು. 3. ಹಣ ಇಡುವ ಸ್ಥಳ. ಬೀರು ಅಥವಾ ಹಣ ಇಡುವ ಪೆಟ್ಟಿಗೆ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇರಬೇಕು. ಬೀರುವಿನ ಬಾಗಿಲು ಉತ್ತರದ ಕಡೆ ತೆರೆಯುವಂತೆ ಇರಿಸಿದರೆ ಧನ ಅಭಿವೃದ್ಧಿ ಆಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. 4. ಅಡುಗೆ ಮನೆಯ ಸರಿಯಾದ ವ್ಯವಸ್ಥೆ. ಅಡುಗೆ ಮನೆಯ ಆರ್ಥಿಕ ಸ್ಥಿತಿಯ ಪ್ರತಿಬಿಂಬವಾಗಿದೆ. ಅಡುಗೆ ಮನೆ ಸ್ವಚ್ಛವಾಗಿದ್ದು ಅಗ್ನಿಕೋಣೆ ಸರಿಯಾದ ದಿಕ್ಕಿನಲ್ಲಿ ಇರಬೇಕು. ಗ್ಯಾಸ್ ಸ್ಟವ್ ಬಳಿ ನೀರಿನ ಪಾತ್ರೆಗಳನ್ನು ಇಡುವುದು ತಪ್ಪು. 5. ಉತ್ತರ ಪೂರ್ವ ಭಾಗದ ಶುದ್ಧತೆ. ಮನೆಯ ಉತ್ತರ ಪೂರ್ವ ದಿಕ್ಕು ಅತ್ಯಂತ ಪವಿತ್ರವಾದ ಭಾಗವಾಗಿದೆ. ಈ ಭಾಗದಲ್ಲಿ ದೇವರ ಕೋಣೆ ಅಥವಾ ಖಾಲಿ ಜಾಗ ಇರಿಸಿದರೆ ಮನೆಗೆ ಸದಾ ಶುಭ ಫಲ ದೊರೆಯುತ್ತದೆ. 6. ಮುರಿದ ವಸ್ತುಗಳನ್ನು ತಕ್ಷಣ ತೆಗೆದುಹಾಕಿ. ಮುರಿದ ಗಾಜು, ಹಳೆಯ ಗಡಿಯಾರ, ಕೆಲಸ ಮಾಡದ ವಿದ್ಯುತ್ ಉಪಕರಣಗಳು ಬಡತನವನ್ನು ಆಹ್ವಾನಿಸುತ್ತವೆ. ಇವುಗಳನ್ನು ಮನೆಯಲ್ಲಿ ಸಂಗ್ರಹಿಸದೆ ಹೊರಗೆ ಹಾಕಬೇಕು. ಬೆಳಕು ಮತ್ತು ಗಾಳಿ. ಮನೆಗೆ ಸಾಕಷ್ಟು ಬೆಳಕು ಮತ್ತು ಗಾಳಿ ಪ್ರವೇಶಿಸುವಂತೆ ನೋಡಿಕೊಳ್ಳಬೇಕು. ಕತ್ತಲು ಮನೆಗಳಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಧನಹಾನಿ ಉಂಟಾಗುತ್ತದೆ. ವಾಸ್ತು ಮತ್ತು ಜೀವನ ಶೈಲಿ. ವಾಸ್ತುಶಾಸ್ತ್ರ ಕೇವಲ ಮನೆ ವ್ಯವಸ್ಥೆಗೆ ಮಾತ್ರ ಸೀಮಿತವಲ್ಲ, ಅದು ಜೀವನ ಶೈಲಿಗೂ ಸಂಬಂಧಿಸಿದೆ. ಸಮಯಕ್ಕೆ ಊಟ, ನಿಯಮಿತ ನಿದ್ರೆ, ಧನಾತ್ಮಕ ಚಿಂತನೆಗಳು ಮತ್ತು ಶ್ರಮ ಇವುಗಳೆಲ್ಲವೂ ವಾಸ್ತುಶಕ್ತಿಯನ್ನು ಬಲಪಡಿಸುತ್ತದೆ. ವಾಸ್ತುಶಾಸ್ತ್ರದ ನಿಯಮಗಳನ್ನು ಅಂಧಶ್ರದ್ಧೆಯಾಗಿ ನೋಡದೆ ಜೀವನದಲ್ಲಿ ಶಿಸ್ತು ಮತ್ತು ಸ್ವಚ್ಛತೆಯ ಮಾರ್ಗದರ್ಶಿಯಾಗಿ ಅನುಸರಿಸಬೇಕು. ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕವೂ ಬಡತನ ಮತ್ತು ಅಭಾವವನ್ನು ದೂರ ಮಾಡಬಹುದು. ಸರಿಯಾದ ವಾಸ್ತುಪಾಲನೆಯಿಂದ ಮನೆಗೆ ಶಾಂತಿ, ಸಂತೋಷ ಮತ್ತು ಆರ್ಥಿಕ ಸ್ಥಿರತೆ ಲಭಿಸುತ್ತದೆ. ಇದೇ ರೀತಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.